ಇವತ್ತಿನ ಕ್ಲಾಸ್ನಲ್ಲಿ ಅಬ್ರಿವೇಷನ್ಸ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಇದು ಸಿಲೆಬಸ್ನಲ್ಲೇ ಇರುವಂಥ ಫಸ್ಟ್ ಟಾಪಿಕ್. ಅಬ್ರಿವೇಷನ್ಸ್ಗಳಂದರೆ ಫುಲ್ ಫಾರ್ಮ್ ಅಂತ ಬರುತ್ತೆ. ಸೊ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಸೊ ಸ್ಟಾರ್ಟಿಂಗ್ ವಿತ್ ದ ಎ ಲೆಟರ್. ಓಕೆ, ಎಲಿಂದ ಏನೇನು ಬರುತ್ತೆ ಅಂತ ನೋಡೋಣ. ADB ಏಷ್ಯನ್ ಡೆವಲಪ್ ಬ್ಯಾಂಕ್ ಅಂತ. ಓಕೆ, ನಾನು ಇದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇರುವಂಥವು ಎಲ್ಲ ಹೈಲೈಟನ್ನು ಮಾಡಿದ್ದೀನಿ. ಸ್ವಲ್ಪ ನೀವು ಸ್ಕ್ರೀನನ್ನು ಪಾಸ್ ಮಾಡಿ, ಇಲ್ಕಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು, ಇಲ್ಕಂದ್ರೆ ನೋಟ್ಸ್ಗಳನ್ನು ಮಾಡ್ಬೋದು. ಓಕೆ, ಎಸ್, ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಬರ್ಬೋದು. ನೆಕ್ಸ್ಟ್ APEC ಏಷ್ಯನ್ ಪೆಸಿಫಿಕ್ ಎಕನಾಮಿಕ್ ಕಾರ್ಪೊರೇಷನ್ ಅಂತ ಬರುತ್ತೆ. APL, ಓಕೆ, ನೀವು ರೇಷನ್ ಕಾರ್ಡಲ್ಲಿ ಬರ್ತಾರಲ್ಲ ಅದನ್ನೆಲ್ಲ ನೋಡಿರ್ಬೋದು. APL ಅಂತ ಅಬೋ ಪೋವರ್ಟಿ ಲೈನ್ ಅಂತ ಬರುತ್ತೆ. ನೆಕ್ಸ್ಟ್ ASEAN, ಓಕೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ಗಳನ್ನು ಬರ್ಬೋದು. ATM, ಓಕೆ, ATM ಅಂತ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅಂತ ಬರ್ಬೋದು. AC ಅಲ್ಟರ್ನೇಟ್ ಕರೆಂಟ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಏರ್, ಆಲ್ ಇಂಡಿಯಾ ರೇಡಿಯೋ, AM ಆಂಟೆನಮ್ ಮೆರಿಡಿನ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ದ ADF ಏಷ್ಯನ್ ಡೆವಲಪ್ಮೆಂಟ್ ಫಂಡ್. ನೆಕ್ಸ್ಟ್ ಏಡ್ಸ್, ಓಕೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಏಡ್ಸ್ ಅಂತ ಬರುತ್ತೆ. ಓಕೆ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ದ AM ಆಂಟಿ ಮೆರಿಡಿಯನ್ ಅಂತ ಬರ್ಬೋದು. ನೆಕ್ಸ್ಟ್ AVC ಆರ್ಮಿ ವೆಟರ್ನರಿ ಕ್ರಾಪ್ಸ್. ಓಕೆ, ದ ಮೋಸ್ಟ್ ಒನ್ ಈಸ್ ದ ಅಸ್ಕಿ ಅಂತ ಕೇಳ್ಬೋದು, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಬರೋದಾದರೆ ಬಿ ಅಂತ. ಓಕೆ, ಬಿ ಅಂತ ನೋಡಿದ್ರೆ BC, ಓಕೆ, ಬಿಫೋರ್ ಕ್ರಿಸ್ಟ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ದ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಬಾರ್ಕ್ ಅಂತ ಹೇಳ್ತಾರೆ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್. BSNL ಭಾರತ್ ಸಂಚಾರ್ ನಿಗಮ್. ದ ನೆಕ್ಸ್ಟ್ ಒನ್ ಈಸ್ ದ ಯಾವ್ದು ಇಂಪಾರ್ಟೆಂಟ್ ಅಂದರೆ ನೆಕ್ಸ್ಟ್ ಒನ್ ಈಸ್ ದ BCSBI ಬ್ಯಾಂಕಿಂಗ್ ಕೋಡ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಬೋರ್ಡ್ ಆಫ್ ಇಂಡಿಯಾ. BIS ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತನ ಕರಿಬೋದು. ನೆಕ್ಸ್ಟ್ ಒನ್ ಈಸ್ ದ BPL ಬಿಲೋ ಪೋವರ್ಟಿ ಲೈನ್. ಓಕೆ, BPL ಕಾರ್ಡ್ಸ್ ಅಂತ ಹೇಳ್ತಿರಲ್ಲ ಅದನ್ನೇ ಇದು, BPL ಬಿಲೋ ಪೋವರ್ಟಿ ಲೈನ್. ನೆಕ್ಸ್ಟ್ ಒನ್ ಈಸ್ ದ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸಿ ಅಲ್ಲಿ ಇರುವಂಥ ಇಂಪಾರ್ಟೆಂಟ್ ಅಬ್ರಿವೇಷನ್ಸ್ಗಳನ್ನು ನೋಡ್ಬೋದು. CA ಅಂತ CAG ಅಂತ ಬರುತ್ತೆ. ಓಕೆ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತೇಳಿ. ದ ನೆಕ್ಸ್ಟ್ ಒನ್ ಈಸ್ ದ CA ಚಾರ್ಟರ್ಡ್ ಅಕೌಂಟೆಂಟ್. The next important is the CABE Central Advisor Board of Education. CACP Commission of Agriculture Cost and Price. ನೆಕ್ಸ್ಟ್ ಒನ್ ಈಸ್ ದ CC, ಓಕೆ, ಕ್ಯಾಶ್ ಕ್ರೆಡಿಟ್ ಅಂತ ಹೇಳ್ಬೋದು. COD, ಓಕೆ, ಸೆಂಟ್ರಲ್ ಆರ್ಡಿನೆನ್ಸ್ ಡೆಪೋಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದ ಇಲ್ಲಾಂದ್ರೆ ಏನು ಅನ್ಬೋದು, ಇಲ್ಲಾಂದರೆ ಕ್ಯಾಶ್ ಆನ್ ಡೆಲಿವರಿ ಅಂತಲೂ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತಲೂ ಕರಿಬೋದು. ದ ನೆಕ್ಸ್ಟ್ ಒನ್ ಈಸ್ ದ CRR ಕ್ಯಾಶ್ ರಿಸರ್ವ್ ರೇಷಿಯೋ. CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಇವನ್ನ ಕೇಳ್ತಾರೆ, ಆಲ್ಮೋಸ್ಟ್ ಎಲ್ಲ ಕೇಳ್ಬೋದು. ಓಕೆ, ಕೇಳ್ತಾರೆ. ನೆಕ್ಸ್ಟ್ ಒನ್ ಈಸ್ ದ ಅಬ್ರಿವೇಷನ್ಸ್ ಫಾರ್ ದ ಡಿ ಅಂತ ಕೇಳಿದ್ರೆ ತಿಳ್ಕೊರಿ, ಡಿಯರೆನ್ಸ್ ಅಲಯನ್ಸ್. ಓಕೆ, ಡೈಲಿ ಅಲಯನ್ಸ್ ಅಂತ ಅಂತಾರೆ. ದ ನೆಕ್ಸ್ಟ್ ಒನ್ ಈಸ್ ದ DD, ಇದು ಕೇಳ್ತಾರೆ ಇದು. ಓಕೆ, ಡೀಮ್ಡ್ ಡ್ರಾಫ್ಟ್. ಓಕೆ, DD ಅನ್ನ ಕಟ್ರಿ ಅಂತ ಅಂದಿರ್ತಲ್ಲ, ಅದಕ್ಕೆ ಏನಂತಾರೆ ಅಂದರೆ DD ಅಂದರೆ ಡೀಮ್ಡ್ ಡ್ರಾಫ್ಟ್ ಅಂತೇಳಿ. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಈಸ್ ದ DC ಡೈರೆಕ್ಟ್ ಕರೆಂಟ್. ಓಕೆ, ನೆಕ್ಸ್ಟ್ ಒನ್ ಈಸ್ ದ DPI ಡೈರೆಕ್ಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್. DM ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆರ್ ಡೆಪ್ಯೂಟಿ ಮಿನಿಸ್ಟರ್ಸ್. ನೆಕ್ಸ್ಟ್ ಒನ್ ಈಸ್ ದ DNA ಡೈಆಕ್ಸಿಯೋ ನ್ಯೂಕ್ಲಿಕ್ ಆಸಿಡ್, DNA ಇದು. ದ ನೆಕ್ಸ್ಟ್ ಒನ್ ಈಸ್ ದ DRDOದು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಸ್, ಇಂಪಾರ್ಟೆಂಟ್ ಅಂತಲೂ ಹೇಳ್ಬೋದು, ಇದನ್ನು ಕೇಳ್ತಾರೆ. ನೆಕ್ಸ್ಟ್ ಒನ್ ಈಸ್ ದ ಡ್ರಮ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಹಳೆ ಕಂಪ್ಯೂಟರ್ಸ್ಗಳಲ್ಲಿ ಯೂಸ್ ಆಗುತ್ತೆ ಇದು ಡ್ರಮ್ ಅಂತೇಳಿ, ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತೇಳಿ. ದ ನೆಕ್ಸ್ಟ್ ಒನ್ ಈಸ್ ದ ಅಬ್ರಿವೇಷನ್ ಸ್ಟಾರ್ಟ್ಸ್ ವಿತ್ ದ E. ಇದರಲ್ಲಿ ಏನು ಹೇಳ್ತಾರೆ ಅಂದ್ರೆ ತಿಳ್ಕೊರಿ, ನೋಡೋಣ ಒಂದೆರಡು ಇಂಪಾರ್ಟೆಂಟ್ಸ್ಗಳನ್ನು. ಸೊ EMI, ಓಕೆ, ಅಡಿಕ್ವೇಟ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತಲೇ ಹೇಳ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ದ ESA, ಇದು ಕೇಳ್ತಾರೆ ಇದನ್ನು. ಓಕೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಕೇಳಿದ್ದಾರೆ ಇದನ್ನು, ಕ್ವಶನನ್ನು. ಓಕೆ, ಕೇಳ್ಬೋದು ಇದನ್ನು. ದ ನೆಕ್ಸ್ಟ್ ಒನ್ ಈಸ್ ದ ಇಮೇಲ್. ಓಕೆ, ಇಮೇಲ್ ಅಂತಂದರೆ ಎಲೆಕ್ಟ್ರಾನಿಕ್ ಮೇಲ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ದ EHTP ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತಲೂ ಕರಿಬೋದು. ಓಕೆ,
ಎಸ್, ನೆಕ್ಸ್ಟ್ ಒನ್ ಇಸ್ ದ ಎಫ್. ಓಕೆ, ಎಫ್ ಲಿಂದ ನೋಡೋಣ ಯಾವ್ಯಾವೆಲ್ಲ ಇಂಪಾರ್ಟೆನ್ಸ್ ಇದೆ ಅಂತ. ಎಫ್ ಎ ಒ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ದ ನೆಕ್ಸ್ಟ್ ಒನ್ ಇಸ್ ದ ಎಫ್ ಐ ಸಿ ಸಿ ಐ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಅಂತ ನೋಡೋಣ ಫ್ಲಾಗ್. ಓಕೆ, ಫೈಬ್ರಿಕ್ ಆಪ್ಟಿಕ್ ಲಿಂಕ್ ಅರೌಂಡ್ ದ ಗ್ಲೋಬ್. ಭಾಳ ಇಂಪಾರ್ಟೆಂಟ್ ಇದು ಫ್ಲಾಗ್, ಎಫ್ ಎಲ್ ಎ ಜಿ ಫ್ಲಾಗ್, ಫೈಬ್ರಿಕ್ ಆಪ್ಟಿಕ್ ಲಿಂಕ್ ಅರೌಂಡ್ ದ ಗ್ಲೋಬ್. Next one is the FM. Okay, field marshal or frequency modulate. The next one is the FSSAI, Food Safety and Standard Authority. ಇದನ್ನು ಒಂದು ಕಡೆ ಎಲ್ಲಾದರೂ ಬರೆದು ಇಟ್ಕೊಳ್ಳಿ ಇವನ್ನ ಇಂಪಾರ್ಟೆಂಟ್ಗಳನ್ನು. ಓಕೆ, ಒಂದು ಕಡೆ ಕರೆಕ್ಟಾಗಿ ನೋಟ್ಸ್ಗಳನ್ನು ಮಾಡ್ಕೋರಿ, ಅದನ್ನು ಕರೆಕ್ಟಾಗಿ ರಿವಿಷನ್ಸ್ಗಳನ್ನು ಮಾಡ್ಕೋತೋರಿ. ಆ ಟೈಮಲ್ಲಿ ನಿಮಗದೆಲ್ಲ ಏನಾಗುತ್ತೆ, ಎಕ್ಸಾಮ್ಸ್ಗಳಲ್ಲಿ ಈ ಟಾಪಿಕ್ಸ್ ಮ್ಯಾಗದೆಲ್ಲ ಒಂದೆರಡು ಮಾರ್ಕ್ಸನ್ನು ನಿಮಗೆ ಒಂದೆರಡು ಕ್ವಶನ್ಸ್ಗಳನ್ನು ಬಂದರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಸ್ಟಾರ್ಟ್ಸ್ ವಿತ್ ದ ಜಿ. ಓಕೆ, ಜಿಲಿಂದ ನೋಡೋಣ. ಜಿ ಡಿ ಪಿ ಕೇಳ್ಬೋದು. ಓಕೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ದ ಜಿ ಎನ್ ಪಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ನೆನ್ಬಿಟ್ಕೊಳ್ಳಿ, ಜಿ ಡಿ ಪಿ ಬೇರೆ, ಜಿ ಎನ್ ಪಿ ಬೇರೆ. ಓಕೆ, ಜಿ ಡಿ ಪಿ ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್ ಇಸ್ ದ ಜಿ ಎಸ್ ಟಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೇಳಬಹುದು. ಭಾಳ ಅಂದ್ರೆ ಭಾಳ ಕೇಳ್ಬೋದು. ಜಿ ಎಸ್ ಟಿ ಮ್ಯಾಗ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಒನ್ ಇಸ್ ದ ಜಿ ಎಮ್ ಟಿ, ಗ್ರೀನ್ ವಿಚ್ ಮೀನ್ ಟೈಮ್. ಓಕೆ, ನಮ್ದೆಲ್ಲ ಗ್ರೀನ್ ವಿಚ್ ಟೈಮ್ ಅಂದ್ರೇನು? ಸೊ ಎಲ್ಲಿ ಆಲ್ಮೋಸ್ಟ್ ಆಲ್ ಟೈಮ್ ಝೋನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಜಿ ಎಮ್ ಟಿ, ಗ್ರೀನ್ ವಿಚ್ ಮೀನ್ ಟೈಮ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಜಿ ಪಿ ಎಸ್, ಗ್ಲೋಬಲ್ ಮೊಬೈಲ್ ಪರ್ಸನಲ್ ಕಮ್ಯುನಿಕೇಷನ್ ಸಿಸ್ಟಮ್. ನೆಕ್ಸ್ಟ್ ಒನ್ ಇಸ್ ದ ಗೂಗಲ್. ಓಕೆ, ಗೂಗಲ್ನು ಕೇಳಿದ್ದಾರೆ. ಓಕೆ, ಗ್ಲೋಬಲ್ ಆರ್ಗನೈಸೇಷನ್ ಆಫ್ ಓರಿಯೆಂಟೆಡ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ಅರ್ತ್. GNSS, Global Navigation Satellite System. The next one is the GPS, Global Positioning System. GSLV, Geosynchronous Satellite Launch Vehicle. ಇದು ನಮ್ಮ ಇಸ್ರೋ ಅಲ್ಲಿ ಇದು GSLV ಅನ್ನು ಯೂಸ್ ಮಾಡ್ತಾರೆ. ಕೇಳ್ತಾರೆ, ಇದನ್ನು ಕ್ವಶನ್ ಅನ್ನು ಕೇಳ್ತಾರೆ. GSLV, Geosynchronous Satellite Launch Vehicle. The next starts with the H ಲಿಂದ ನೋಡೋಣ. HDI, Human Development Index. Next one is the ಹುಡುಕೋ. ಓಕೆ, ನೀವೆಲ್ಲರೂ ಕೇಳಿರ್ತೀರ ಹುಡುಕೋ. ಓಕೆ, ಹುಡುಕೋ ಅಂದರೆ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನೆಕ್ಸ್ಟ್ ಒನ್ ಇಸ್ ದ HMT, ಹಿಂದೂಸ್ತಾನ್ ಮಷೀನ್ ಟೂಲ್ಸ್. HP, ಓಕೆ, ಬಾಯ್ಸ್ಗಳು ಎಲ್ಲರೂ ಬೈಕ್ಸ್ಗಳನ್ನು ಯೂಸ್ ಮಾಡ್ತಾರೆ. HP ಹಾರ್ಸ್ ಪವರ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ದ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ನಿಮಗೆಲ್ಲ ಆಲ್ಮೋಸ್ಟ್ ಆಲ್ ಗೊತ್ತೇ ಇರುತ್ತೆ. HDI ಇನ್ನೊಂದ್ಸತ ಬಂದಿದೆ, ಇದು ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ. ನೆಕ್ಸ್ಟ್ ಒನ್ ಇಸ್ ದ HIV. ಓಕೆ, ಹ್ಯೂಮನ್ ಎಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತೇಳಿ ಕರೀತಾರೆ. ದ ನೆಕ್ಸ್ಟ್ ಒನ್ ಇಸ್ ದ HTML. ಓಕೆ, ಇದು ಕಂಪ್ಯೂಟ್ರಲ್ಲಿ ಯೂಸ್ ಆಗುತ್ತೆ. ಇದನ್ನು ಏನಂತ ಕರೀತಾರೆ ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ದ HTTP, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಇಸ್ ದ ಐಲಿಂದ ನೋಡೋದಾದರೆ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಅಂತ. IAAI, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ದ ನೆಕ್ಸ್ಟ್ ಒನ್ ಇಸ್ ದ IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ದ ನೆಕ್ಸ್ಟ್ ಒನ್ ಇಸ್ ದ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. IFSC. ಓಕೆ, ಇದು ಬ್ಯಾಂಕಿಂಗ್ಸ್ಗಳೆಲ್ಲ ನೋಡಿರ್ತೀರ, ಇದನ್ನು ಕ್ವಶನ್ಸ್ಗಳನ್ನು ಕೇಳಬಹುದು. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್ ಅಂತಲೂ ಕರೀತಾರೆ. ಓಕೆ, ಎಸ್. ನೆಕ್ಸ್ಟ್ ಒನ್ ಇಸ್ ದ ISO, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಆರ್ಗನೈಸೇಷನ್ಸ್ ಅಂತಲೇ ಕರೀತಾರೆ. ISO ಮಾರ್ಕ್ ಅಂತ ಅಂತಿರ್ತಾರಲ್ಲ, ಇದನ್ನೇ ಅದು. ದ ನೆಕ್ಸ್ಟ್ ಒನ್ ಇಸ್ ದ ISP, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇಸ್ರೋ, ಇದು ಕೇಳಬಹುದು ನಿಮ್ಮ ಕ್ವಶನನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಾನೆ ಹೇಳ್ಬೋದು. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ದ ನೆಕ್ಸ್ಟ್ ಒನ್ ಇಸ್ ದ ISS, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ದ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಲೂ ಕರಿಬೋದು. ನೀವು ಮೊಬೈಲಲ್ಲಿ ಸೆಟ್ಟಿಂಗ್ಸ್ಗಳಲ್ಲಿ ಮಾಡಬೇಕಾದ್ರೆ ನೋಡ್ಬೋದು ನೀವು, IST ಅಂತಲೂ ಕರೀತಾರೆ. ಅದಕ್ಕೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ. ದ ನೆಕ್ಸ್ಟ್ ಒನ್ ಸ್ಟಾರ್ಟ್ಸ್ ವಿತ್ ದ ಜೆ ಅಲ್ಲಿ ಅಷ್ಟೇನು ಇಂಪಾರ್ಟೆನ್ಸ್ಗಳನ್ನು ಇಲ್ಲ. ಓಕೆ,
ಆದರೂ ಒಂದು ಸ್ಥಾನ ನೋಡ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಓದ್ಕೊಂಡು ಹೋಗಿರಿ. ಓಕೆ, ಅದರಲ್ಲಿ ಅಷ್ಟೇನು ಭಾಳ ಜಾಸ್ತಿ ಅನ್ನು ಕೇಳಲ್ಲ. ಕೇಲಿಂದ ನೋಡೋದಾದ್ರೆ ಕೆ ಜಿ ಕಿಲೋಗ್ರಾಮ್ ಅಂತಲೂ ಕರಿಬೋದು, ಕೆ ಜಿ ಕಿಂಡರ್ ಗಾರ್ಡನ್. ಕೆ ವೈ ಸಿ ಇಂಪಾರ್ಟೆಂಟ್ ಎಲ್ಲಿದೆ, ನೋ ಯುವರ್ ಕಸ್ಟಮರ್. ಕೆ ವೈ ಸಿ ಅಂತ ಇರ್ತಾರಲ್ಲ, ಅದನ್ನೇನು ಕೆ ವೈ ಸಿ ಅಂದರೆ ನೋ ಯುವರ್ ಕಸ್ಟಮರ್ ಅಂತ ಅರ್ಥ. ದ ನೆಕ್ಸ್ಟ್ ಒನ್ ಇಸ್ ದ ಎಲ್ಲಿಂದ ನೋಡಮ್ಮ, ಎಲ್ಲಿಂದ ಎಲ್ ಬಿ ಡಬ್ಲ್ಯೂ. ಓಕೆ, ಕ್ರಿಕೆಟಲ್ಲಿ ಯೂಸ್ ಮಾಡ್ತಾರೆ ಎಲ್ ಬಿ ಡಬ್ಲ್ಯೂ, ಲೆಗ್ ಬಿಫೋರ್ ವಿಕೆಟ್. ಓಕೆ, ಅದನ್ನೇನಂತ ಕರೀತಾರೆ, ಲೆಗ್ ಬಿಫೋರ್ ವಿಕೆಟ್ ಅಂತಲೂ ಕರೀತಾರೆ. ಎಲ್ ಎಮ್ ಜಿ, ಲೈಟ್ ಮಷಿನ್ ಗನ್ ಅಂತಲೂ ಕರೀತಾರೆ. ಲೈಟ್ ಮಷಿನ್ ಗನ್ ಅಂತ ಇದು ಎಲ್ಲಿ ಆರ್ಮಿಯಲ್ಲಿ ಯೂಸ್ ಮಾಡ್ತಾರೆ. ದ ನೆಕ್ಸ್ಟ್ ಒನ್ ಇಸ್ ದ ಎಲ್ ಎ ಸಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಎಲ್ ಎ ಸಿ ಅಂತ ಹೇಳಿದ್ರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರೀತಾರೆ. ಇದು ಇಂಡಿಯಾ ಮತ್ತು ಚೀನಾ ಬಾರ್ಡ್ರಿಗೆ ಅದೆಲ್ಲ ಎಲ್ ಎ ಸಿ ಅಂತ ಕರೀತಾರೆ. ಅದನ್ನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತೇಳಿ. ದ ನೆಕ್ಸ್ಟ್ ಒನ್ ಇಸ್ ದ ಲೇಸರ್. ಓಕೆ, ಲೇಸರ್ ಅಂತಂದರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಎಲ್ ಸಿ ಎ, ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್. ಇದನ್ನು ನಾವು ಕರೆಂಟ್ ಅಫೇರ್ಸ್ಗಳಲ್ಲಿ ನೋಡೋಣ. ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಬಗ್ಗೆ ಅತಿ ಹೆಚ್ಚನ್ನು ಕೇಳ್ತಾರೆ. The next one is the LIC, Life Insurance Corporation. The next one is the LLP, Limited Liability Partnership. ಇದನ್ನ ಅಷ್ಟೇನು ಕೇಳಂಗಿಲ್ಲ ಆಲ್ಮೋಸ್ಟ್ ಆಲ್. ಇಲ್ಲಿ ಕೇಳ್ತಾರೆ ಎಲ್ ಪಿ ಜಿ. ಓಕೆ, ಎಲ್ ಪಿ ಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಕೇಳ್ತಾರೆ. ಇದನ್ನು ಓಕೆ ಈಸಿಲಿ ಆಗಿ ನೀವು ಬರಿಬೋದು. ಓಕೆ, ಎಲ್ ಪಿ ಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಈಸಿಲಿ ಆಗಿ ಬರಿಬೋದು. ದ ನೆಕ್ಸ್ಟ್ ಒನ್ ಇಸ್ ದ ಎಲ್ ಇ ಡಿ. ಓಕೆ, ಲೈಟ್ ಎಮಿಟಿಂಗ್ ಡಯೋಡ್. ಎಲ್ ಸಿ ಡಿ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ದೀಸ್ ಆರ್ ದ ಎಲ್ಲಿಂದ ಅಬ್ರಿವೇಷನ್ಸ್ಗಳನ್ನು ಆಗಿದೆ. ನೆಕ್ಸ್ಟ್ ಅಬ್ರಿವೇಷನ್ ಸ್ಟಾರ್ಟ್ಸ್ ವಿತ್ ದ ಎಮ್. ಓಕೆ, ಎಮ್ ಎ. ಓಕೆ, ಮೂವಿಂಗ್ ಎವರೇಜ್. ಎಮ್ ಎ ಟಿ, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಎಮ್ ಎಫ್ ಐ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್. ಮನ್ರೇಗಾ. ಓಕೆ, ಈ ರೀಸೆಂಟಾಗಿ ಅದೆಲ್ಲ ಗೌರ್ಮೆಂಟನ್ನು ಚೇಂಜ್ ಮಾಡಿದೆ. ಮನ್ರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಓಕೆ, ಇದನ್ನು ಈ ಗೌರ್ಮೆಂಟನ್ನು ಚೇಂಜ್ ಮಾಡಿದೆ. ಈ ಮನ್ರೇಗಾ ಇದ್ದಿದ್ದು ಜಿ ರಾಮ್ಜಿ ಅಂಥೇಳಿ ಚೇಂಜ್ ಆಗಿದೆ. ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ ಇದನ್ನು. ಓಕೆ, ನೋಡ್ಕೊಳ್ಳೋಣ ಅದನ್ನು ಅಲ್ಲಿ. ನೆಕ್ಸ್ಟ್ ಎಮ್ ಆರ್ ಐ. ಓಕೆ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್. ಓಕೆ, ಇದನ್ನು ಕೇಳ್ತಾರೆ. ನೆಕ್ಸ್ಟ್ ಒನ್ ಇಸ್ ದ ಎಮ್ ಟಿ ಸಿ ಆರ್, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್. MTO, Multilateral Trade Organizations. These are the important abbreviations in the starting with the letter with the M. The next one is the N. N ಲಿಂದ ನೋಡೋದಾದರೆ NABARD, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಓಕೆ, ಆಲ್ಮೋಸ್ಟ್ ಆಲ್ ಇದು NABARD ಬ್ಯಾಂಕ್ಸ್ಗಳನ್ನು ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟಿಗೆ ಅದರಲ್ಲೇನು ಸಾಲಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಒನ್ ಇಸ್ ದ NAEP, ನ್ಯಾಷನಲ್ ಅಡಲ್ಟ್ ಎಜುಕೇಷನ್ ಪ್ರೋಗ್ರಾಮ್. The next one is the NAFED, National Agricultural Cooperative Marketing Federation of India Limited. ಇದು ನಿಮ್ಗೆ ಗೊತ್ತಿರಬೇಕು ಅಷ್ಟೇ, ಇಷ್ಟು ದೊಡ್ಡದಾಗಿ ಅಂತಂದು ಕೇಳಂಗಿಲ್ಲ. ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿರಬೇಕು ಆಲ್ಮೋಸ್ಟ್ ಆಲ್. ಇದನ್ನು ಕೇಳ್ಬೋದು. NCERT ಕೇಳ್ತಾರೆ. ಇದನ್ನು ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ದ ನೆಕ್ಸ್ಟ್ ಒನ್ ಇಸ್ ದ NEFT, ನೆಫ್ಟ್ ಅಂತ ಕರೀತಾರೆ. ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ನೀವು ಕೇಳಿದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೆಫ್ಟ್ ಮಾಡಿ ಅಂತಂದಿರ್ತಾರೆ, ಅದರಲ್ಲಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಈಗೆಲ್ಲ ನೀವು ಹೊಸದಾಗಿ ಕಲಿತಿರ್ತಿರಲ್ಲ, NEP ಅದನ್ನೇ ಅದು. NGO, ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್ಸ್ ಕೇಳಬಹುದು ಈ ರೀತಿ ಕ್ವಶನ್ಸ್ಗಳನ್ನು. ದ ನೆಕ್ಸ್ಟ್ ಒನ್ ಇಸ್ ದ NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. NCC ಕೇಳ್ಬೋದು, ಇದನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಇದನ್ನು NCC, ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್. NSS, ನ್ಯಾಷನಲ್ ಸರ್ವಿಸ್ ಸ್ಕೀಮ್. ಇದೇ ರೀತಿ ಇಲ್ಲಿದ್ದಾವೆ. ಓಕೆ, ನೋಡ್ಕೋಬೋದು ನೀವು. ಓಕೆ, ಇಂಪಾರ್ಟೆಂಟ್ಗಳನ್ನು ಅಷ್ಟೇ ಹೈಲೈಟ್ಗಳನ್ನು ಮಾಡ್ತಾ ಇದ್ದೀನಿ. ಎಸ್, ದ ನೆಕ್ಸ್ಟ್ ಸ್ಟಾರ್ಟಿಂಗ್ ವಿತ್ ದ ಓಲಿಂದ ನೋಡ್ಕೋತ ಹೋದರೆ ONGC. ಓಕೆ, ಭಾಳ ಇಂಪಾರ್ಟೆಂಟು, ಈಗಿರುವಂಥ ಕರೆಂಟ್ ಅಫೇರ್ಸ್ಗೆ ಸೂಟೇಬಲ್ ಆಗುತ್ತೆ. ಇದನ್ನು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್. OPEC, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇಂಪಾರ್ಟೆಂಟ್ ಇದೆ, ಇದನ್ನು
ಕೇಳಬಹುದು. ಕರೆಂಟ್ ಅಫೇರ್ಸಲ್ಲಿ ಒಪೆಕ್ ಅಂತ ಕೇಳಬಹುದು, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಒ ಬಿ ಸಿ ನೀವು ಸರ್ಟಿಫಿಕೇಟ್ಸ್ಗಳನ್ನು ಮಾಡಿರ್ತಿರಲ್ಲ, ಅದನ್ನೇ ಇದು. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ODS, ಓಝೋನ್ ಡೆಪ್ಯುಟೇಷನ್ ಸಬ್ಸ್ಟೆನ್ಸಸ್. ದೀಸ್ ಆರ್ ದ ಓಲಿಂದ ಸ್ಟಾರ್ಟ್ ಆಗುತ್ತೆ ಅಬ್ರಿವೇಷನ್ಸ್ಗಳನ್ನು. ಎಸ್, ದ ನೆಕ್ಸ್ಟ್ ಒನ್ ಇಸ್ ದ ಪಿಲಿಂದ ನೋಡ್ಬೋದು ಪ್ಯಾನ್, ಪರ್ಮನೆಂಟ್ ಅಕೌಂಟ್ ನಂಬರ್. ಓಕೆ, ಇದನ್ನೆಲ್ಲ ನೀವು ಎಲ್ಲ ಕಡೆಯಿಂದ ಕೇಳಬಹುದು ಇದನ್ನು. ದ ನೆಕ್ಸ್ಟ್ ಒನ್ ಇಸ್ ದ PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಓಕೆ, ದ ನೆಕ್ಸ್ಟ್ ಒನ್ ಇಸ್ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದು ಲಾ ಟರ್ಮ್ನಲ್ಲಿ ಯೂಸ್ ಮಾಡ್ತಾರೆ, PIL. ಕೇಳ್ಬೋದು ಇದೇ ರೀತಿ ಕ್ವಶನ್ಸ್ಗಳನ್ನು. ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಲ್ಲಿದೆ PSLV, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಓಕೆ, ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ತಿಳ್ಕೊರಿ, ಆಲ್ಮೋಸ್ಟ್ ಆಲ್ ಇಸ್ರೋ ಟರ್ಮ್ಸ್ಗಳಲ್ಲಿ, ಸ್ಪೇಸ್ ಟೆಕ್ನಾಲಜಿಯಲ್ಲಿ, ನಮ್ಮ ಇಂಡಿಯನ್ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತಾರೆ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ದ ನೆಕ್ಸ್ಟ್ ಒನ್ ಇಸ್ ದ PWD, ಪಬ್ಲಿಕ್ ವರ್ಕ್ಸ್ ಡೆವಲಪ್ಮೆಂಟ್. PWD ಆಫೀಸರ್ಗಳನ್ನು ನೋಡಿರ್ತೀರಾ, ಅಲ್ಲೆಲ್ಲ ಯೂಸಸ್ಗಳನ್ನು ಮಾಡ್ತಾರೆ ಇದನ್ನು. ನೆಕ್ಸ್ಟ್ ಒನ್ ಇಸ್ ದ ಕ್ಯೂಲಿಂದ ನೋಡಿದ್ರೆ QR ಕೋಡ್ಸ್ಗಳನ್ನು, QR ಕ್ವಾಂಟಿಟೇಟಿವ್ ರಿಜಿಸ್ಟ್ರೇಷನ್ ಅಂತ ಕರಿಬೋದು, QR ಅಂತ ನೋಡ್ಬೋದು ಕ್ಯೂಲಿಂದ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಗಳಿಂದ ನೋಡ್ಬೋದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RDBMS, ರಿಲೇಷನ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದನ್ನ ಕೇಳಬಹುದು, ಕಂಪ್ಯೂಟರ್ ಲ್ಯಾಂಗ್ವೇಜಸ್ಗಳಲ್ಲಿ ಆಲ್ಮೋಸ್ಟ್ ಅಲ್ಗಳನ್ನು ಕೇಳ್ತಾರೆ, ಇದನ್ನ ಕೇಳಬಹುದು. ನೆಕ್ಸ್ಟ್ ಒನ್ ಇಸ್ ದ RIDF, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. RR, ರೆವಿನ್ಯೂ ರಿಸಿಪ್ಟ್ಸ್. ಓಕೆ, ನೆಕ್ಸ್ಟ್ RRB, ರೀಜನಲ್ ರೂರಲ್ ಬ್ಯಾಂಕ್. R&D, ಇದನ್ನ ಕೇಳಬಹುದು, R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, R&D. ದ ಮೋಸ್ಟ್ ಒನ್ ಈಸ್ ದ ಇಂಪಾರ್ಟೆಂಟ್ ಈಸ್ ದ ರಾಡಾರ್. ಓಕೆ, ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಓಕೆ, ರಾಡಾರ್, RADAR, ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಓಕೆ, ನೀವು ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತಿರ್ತೀರ, ಅದರಲ್ಲೆಲ್ಲ ನೋಡಿರ್ತೀರ, ರ್ಯಾಮ್ ಅಂತ ಕರಿತಿರ್ತೀರ. ಆ ರ್ಯಾಮ್ ಫುಲ್ ಫಾರ್ಮ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ದ RTI, ರೈಟ್ ಟು ಇನ್ಫಾರ್ಮೇಷನ್. ಕೇಳಬಹುದು ಇದನ್ನ, RTI ಅಂತನ, ರೈಟ್ ಟು ಇನ್ಫಾರ್ಮೇಷನ್. ನೆಕ್ಸ್ಟ್ ಸ್ಟಾರ್ಟಿಂಗ್ ವಿತ್ ದ S ಲೆಟರ್ಗಳಿಂದ ನೋಡಮ್ಮ. SBI, ಯು ಆಲ್ ನೋ ಅಬೌಟ್ ದ್ಯಾಟ್, ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. SC ಅಂತಂದರೆ ಶೆಡ್ಯೂಲ್ಡ್ ಕಾಸ್ಟ್ ಅಂತನ ಹೇಳ್ತಾರೆ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬರ್ತದೆ ಅಬ್ರಿವೇಷನ್. SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಸ್. ಇದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಕವರ್ ಮಾಡ್ತೀವಿ ಇದನ್ನು, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. CB, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. CB ಇಂಪಾರ್ಟೆಂಟ್ ಇದು ಇರುತ್ತೆ, ಇದು ಇಂಪಾರ್ಟೆಂಟು, ನೋಡ್ಕೊಂಡಿರಿ. ಇದನ್ನ ಎಲ್ಲರೂ ಒಂದು ಕಡೆ ಬರ್ಕೋರಿ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು, ಇದನ್ನು ಕೇಳ್ತಾರೆ. CB, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. SLR, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಇದು ಬ್ಯಾಂಕಿಂಗ್ ಟರ್ಮ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. SAARC, ಓಕೆ, ಇದನ್ನು ಏನು ಇಂಟರ್ನ್ಯಾಷನಲ್ ಅಬ್ರಿವೇಷನ್ಸ್ಗಳಲ್ಲಿ ಬರುತ್ತೆ. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್. SAIL, SAIL, ಇದರಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇದನ್ನು ಕೇಳಬಹುದು. ನೆಕ್ಸ್ಟ್ ಒನ್ ಈಸ್ ದ SOS, ಸೇವ್ ಅವರ್ ಸೋಲ್ಸ್. ಓಕೆ, ಡಿಸಾಸ್ಟರ್ ಸಿಗ್ನಲ್ಸ್. ಓಕೆ, SOS ಅಂತೇಳಿ ನಿಮ್ಮಲ್ಲಿ ಫೋನ್ ಕಾಲ್ಸ್ಗಳಲ್ಲಿ SOS ಅಂತ ಇರುತ್ತದಲ್ಲ, ಅದನ್ನೇ ಇದು. ನೆಕ್ಸ್ಟ್ ಒನ್ ಇಸ್ ದ SPV, ಸೋಲಾರ್ ಫೋಟೋವಾಲ್ಟಿಕ್. ಓಕೆ, ವಾಲ್ಟಿಕ್, ಇದನ್ನು ಕೇಳಬಹುದು. ನೆಕ್ಸ್ಟ್ ಒನ್ ಇಸ್ ದ ಸ್ಟಾರ್ಸ್, ಸ್ಯಾಟಲೈಟ್ ಟ್ರ್ಯಾಕಿಂಗ್ ಆ್ಯಂಡ್ ರೇಂಜಿಂಗ್ ಸ್ಟೇಷನ್. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡ್ಯೂಷನ್ ಆ್ಯಂಡ್ ಟ್ರೀಟಿ. STDಗಳನ್ನು ಕೇಳಬಹುದು. ಇದನ್ನು ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್ ಆರ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ನೆಕ್ಸ್ಟ್ ಬಂದ್ಬಿಟ್ಟು ಟಿಗಳಿಂದ ನೋಡೋಣ. TC, ಟೆಂಪ್ರರಿ ಚೇಂಜ್. TDS, ಟ್ಯಾಕ್ಸ್ ರಿಡಕ್ಷನ್ ಆಟ್ ಸೋರ್ಸ್. TISCO, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ. TRAI, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. TB, ಟ್ಯೂಬರ್ಕ್ಲೋಸಿಸ್. TA, ಟ್ರಾವೆಲಿಂಗ್ ಅಲೋವೆನ್ಸಸ್, ಟೆರಿಟರಿಯಲ್ ಆರ್ಮಿ. ಟಾಡಾ ಅಂದರೆ ಟೆರರಿಸ್ಟ್ ಆ್ಯಂಡ್ ಡೆಸ್ಪರೇಟಿವ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್. ಟಾಡಾ ಅಂತನ
ಕರೀತಾರೆ. ನೆಕ್ಸ್ಟ್ TAPS ತಾರಾಪುರ ಅಟಾಮಿಕ್ ಪವರ್ ಸ್ಟೇಷನ್, ಇದೆಲ್ಲ ಆಗಿತ್ತು ಟೀಲಿಂದ. ಓಕೆ, ಇದರಲ್ಲಿ ಆಲ್ಮೋಸ್ಟ್ ಆಲ್ ಇದೆ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ನಾವೆಲ್ಲ ಹೈಲೈಟನ್ನು ಮಾಡಿದ್ದೀವಿ ಇಂಪಾರ್ಟೆಂಟ್ಗಳನ್ನು. ನೀವು ಒಂದು ಸ್ವಲ್ಪ ಓದ್ಕೊಂಡು ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ನಿಸ್ತದೆ ಅದನ್ನೆಲ್ಲ ಏನು ಒಂದು ಕಡೆ ಬರ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ಗಳನ್ನು ತಗೋರಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ ದಟ್ ಟೆಲಿಕಾಮ್ ರೆಗ್ಯುಲೇಟರಿ, ರಿಪೀಟ್ ಆಗಿದೆ, ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, TRP. ಓಕೆ, ನೀವು ಏನು ಈ ಯಾವುದು TV ಶೋಸ್ಗಳಲ್ಲಿ ನೋಡ್ತಿರ್ತೀರ, TRP ಅಂಥೇಳಿ, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್. ಓಕೆ, ಆರ್ ಇಲ್ಲಾಂದ್ರೇನು ಟ್ಯಾಕ್ಸ್ ರಿಟರ್ನ್ ಪ್ರಿಪೇರ್. ಓಕೆ, ಅಲ್ಲಿ TRP ಆಲ್ಮೋಸ್ಟ್ ಆಲ್ TRP ಟು TRP ಅಂತಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್ಗಳನ್ನು ಹೇಳ್ಬೋದು. ನೆಕ್ಸ್ಟ್ ಸ್ಟಾರ್ಟ್ಸ್ ವಿತ್ ಅಬ್ರಿವೇಷನ್, ಸ್ಟಾರ್ಟ್ಸ್ ವಿತ್ ಯು ಅಂತ ಹೇಳ್ಬೋದು. UNCTAD, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಇವೆಲ್ಲ ಆಲ್ಮೋಸ್ಟ್ ಅದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ಇದನ್ನು ನೀವು ಒಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕು. ಆಲ್ಮೋಸ್ಟ್ ಆಲ್ ಯಾವುದನ್ನು ಕೇಳ್ತಾರೆ ಅಂತಂದರೆ UNHRC, ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕಮಿಷನ್, UNICEF, UNICEF, ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್, UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಓಕೆ, ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು. URL, ಓಕೆ, ಇದನ್ನು ಕೇಳಬಹುದು, ಭಾಳ ಇಂಪಾರ್ಟೆಂಟ್ ಇದೆ. ಇದನ್ನು ಸ್ವಲ್ಪ ಹೈಲೈಟನ್ನು ಮಾಡ್ಕೊಳ್ಳಿ ನೀವು. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಶನ್, UPI, ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಓಕೆ, ಇದನ್ನು ಕೇಳಬಹುದು, ಕೇಳ್ತಾರೆ ಇದನ್ನು UPI ಅಂತಲೂ ನಮ್ಗೆ ಕೇಳ್ಬೋದು. ನಮ್ಮ ಇಂಡಿಯಾದಲ್ವಾ, ಅದನ್ನು ಕೇಳ್ತಾರೆ ಅದಕ್ಕೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ದ UFO ಮೀನ್ಸ್ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್. ಓಕೆ, ಇದನ್ನೆಲ್ಲರೂ ಕೇಳ್ತಿರ್ತಾರೆ, UFO ಅಂಥೇಳಿ, ಹೊರಗೆ ಮ್ಯಾಗೆಲ್ಲ ಹಾರ್ತಿದೆ ಅದು ಇದು ಅಂಥೇಳಿ, ಅದನ್ನೇ ಇದು UFO, ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್. UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNEF, ಯುನೈಟೆಡ್ ನೇಷನ್ ಎಮರ್ಜೆನ್ಸಿ ಫೋರ್ಸ್. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇದು. ಯುನೆಸ್ಕೋ. ಓಕೆ, ಯುನೆಸ್ಕೋ ಹಲವಾರು ಜಾಗದಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ಅತಿ ಹೆಚ್ಚನ್ನು ಕೇಳಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ವೀಲಿಂದ ಬರುತ್ತೆ. ಓಕೆ, ವೀಲಿಂದ ಅಬ್ರಿವೇಷನ್ಸ್ಗಳನ್ನು ನೋಡೋಣ. ವ್ಯಾಟ್, ಓಕೆ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಈಗ ವ್ಯಾಟನ್ನು ಇಲ್ಲ, ಈಗ ನಾವು GSTಯನ್ನು ಅಪ್ಲೈ ಮಾಡ್ತೀವಿ. VIP, ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್, VC, ವೈಸ್ ಚಾನ್ಸಲರ್, ವೈಸ್ ಕೌನ್ಸಿಲರ್, ವಿಕ್ಟೋರಿಯಾ ಕ್ರಾಸ್ ಆರ್ ವೀರ ಚಕ್ರ. ವೈರಸ್ ಅಂತ ನಾನು ಅದನ್ನು ಅಬ್ರಿವೇಷನ್ಸ್ ಇದೆ. ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೈಟ್. VPN, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. WLಂದ ನೋಡೋದಾದರೆ WMO, ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ಸ್. WADA, ವರ್ಲ್ಡ್ ಆ್ಯಂಟಿ ಡ್ರಗ್ ಡೋಪಿಂಗ್ ಏಜೆನ್ಸಿ. ಈ WADA ಏನಂತಂದರೆ ಈ ಸ್ಪೋರ್ಟ್ಸ್ಮೆನ್ಸ್ಗಳಲ್ಲಿ ಯಾರಾದರೂ ಸ್ಪೋರ್ಟ್ಸ್ ಆಡೋ ಟೈಮಲ್ಲಿ ಯಾರಾದರೂ ಡ್ರಗ್ ಇಂಜೆಕ್ಟ್ ಮಾಡಿಕೊಂಡು ಆಟ ಆಡಿದ್ದಾರೆ, ಆ ಟೈಮಲ್ಲಿ ಏನು ಮಾಡ್ತಾರೆ, ಅದನ್ನು ಅವರ ಯೂರಿನ್ಸ್ಗಳನ್ನು ಚೆಕ್ ಮಾಡ್ತಾರೆ. ಏನಾದರೂ ಇವರು ಡ್ರಗ್ಸನ್ನು ಏನು ತೊಗೊಂಡಿದ್ದಾರೋ ಆ ರೀತಿ ಅದಲ್ಲೇನು ಅವ್ರನ್ನೇನು ಮಾಡ್ತಾರೆ, ಬ್ಯಾನ್ ಮಾಡಿಬಿಡ್ತಾರೆ. ಓಕೆ, ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಯಾರಾದರೂ ಏನಾದರೂ ಸ್ಪೋರ್ಟ್ಸ್ಮೆನ್ಸ್ಗಳು ಏನಾದರೂ ಡ್ರಗ್ಸ್ ತೊಗೊಂಡವ್ರನ್ನ ಅದನ್ನು ಚೆಕ್ ಮಾಡ್ತಾರೆ ಬಿಫೋರ್. ಓಕೆ, ಅಲ್ಲೇನಾದರೂ ಸ್ಪೋರ್ಟ್ಸ್ ಆಡೋಕ್ಕಿಂತ ಮುಂಚೆನೇ. The next one is the WEF, World Economic Forum, WFP, World Food Program, WIPO, World Intellectual Property Organization, WIPRO, Western Indian Products. Okay, WIPO ಮತ್ತೆ ಬಂದಿದೆ. ನೆಕ್ಸ್ಟ್ WTO, World Trade Organizations. ಎಕ್ಸ್ಲಿಂದ ಅಬ್ರಿವೇಷನ್ಸ್ಗಳನ್ನು ಅಷ್ಟೇನು ಇಂಪಾರ್ಟೆಂಟ್ ಇದ್ದಿದ್ದಿಲ್ಲ ಅದರಲ್ಲಿ. ದ ನೆಕ್ಸ್ಟ್ ಒನ್ ಇಸ್ ದ ವೈಲಿಂದಲೂ ಅಷ್ಟೇನು ಇಂಪಾರ್ಟೆನ್ಸ್ಗಳನ್ನು ಇದ್ದಿದ್ದಿಲ್ಲ. ಝೆಡ್ಸ್ಗಳಲ್ಲಿ ಅಷ್ಟೇನು ಇಂಪಾರ್ಟೆನ್ಸ್ ಇದ್ದಿಲ್ಲ. ಇದು ಆಗಿತ್ತು ನಮ್ಮ ಕ್ಲಾಸು. ಅಬ್ರಿವೇಷನ್ಸ್ಗಳಿಂದ ಡೈಲಿ ಕ್ಲಾಸಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋ ನಿಮಗೇನಾದರೂ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವಿಡಿಯೋಸ್ಗಳನ್ನು ನಾವು ಹಾಕ್ತಿರ್ತೀವಿ. ಪೂರ್ತಿ ನಾವು ಅಗ್ನಿವೀರ್ ಸಿಲೆಬಸ್ಗಳನ್ನು ಪೂರ್ತಿ ಕಂಪ್ಲೀಟ್ ಮಾಡ್ತೀವಿ. ಸ್ಟಾರ್ಟಿಂಗ್ ವಿತ್ ದಿಸ್ ವಿಡಿಯೋ ಎಲ್ಲ ನಾವು ಲಾಸ್ಟ್ ವಿಡಿಯೋಲ್ಲಿ ನಿಮ್ಗೆ ಹೇಳಿದ್ದೀವಿ. ನಾವು ಪೂರ್ತಿ ಎಲ್ಲ ಏನು ವಿಡಿಯೋಸ್ ಇದೆ, ಏನೆಲ್ಲ ಟಾಪಿಕ್ಸ್ಗಳನ್ನಿದೆ, ಅಗ್ನಿವೀರ್ ಎಕ್ಸಾಮ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ನಾವು ಟಾಪಿಕ್ಸ್ಗಳನ್ನು ಕವರ್ ಮಾಡ್ತೀವಿ ಅಂತೇಳಿ. ಓಕೆ, ಎಸ್, ಥ್ಯಾಂಕ್ ಯು.